ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ನಾವಿವತ್ತು ಘಾಟಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ದೊಡ್ಡಬಳ್ಳಾಪುರದಿಂದ ಹೋಗ್ಬೇಕು. ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಇದು ಘಾಟಿಗೆ ಬಂದಿದ್ದು. ಇದು ಘಾಟಿಯಲ್ಲಿ ಮುಂದೆಗಡೆ ದೇವಸ್ಥಾನದ ಮುಂದೆ ಈ ಥರ ಇರುತ್ತೆ, ವಿಗ್ರಹ ಇರುತ್ತೆ. ಮೊದಲು ಇಲ್ಲಿ ಪೂಜೆ ಮಾಡಿ ನಂತರ ಮುಂದೆ ಹೋಗಬೇಕು. ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಪೂಜೆ ಆದಮೇಲೆ ಹುತ್ತಕ್ಕೆ ಪೂಜೆ ಮಾಡ್ಕೊಂಬರಕ್ಕೆ ಹೋಗಬೇಕು. ಅಲ್ಲಿ ಹಾಲೆಲ್ಲ ಬಿಟ್ಟು ಪೂಜೆ ಮಾಡಬೇಕು. ಅಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಅಲ್ಲಿ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗಬೇಕು. ಇಲ್ಲಿ ಪೂಜೆ ಮಾಡೋಕ್ಕೆ ತುಂಬ ಅಂದರೆ ತುಂಬ ಜನ ನಿಂತ್ಕೊಂಡಿರ್ತಾರೆ. ಫುಲ್ಲು ಜನ, ಎಲ್ಲರೂ ಪೂಜೆ ಮಾಡೋಕ್ಕೆ ಭಾನುವಾರ ಆದ್ದರಿಂದ ಎಲ್ಲರೂ ಬಂದಿರ್ತಾರೆ. ಇಲ್ಲಿ ಪೂಜೆ ಮಾಡಿ ಆಮೇಲೆ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತೀವಿ ನಾವು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಮೊದಲು ಅಲ್ಲಿ ಮಾಡ್ಕೊಂಬಂದು ಇಲ್ಲಿ ಮಾಡ್ತಾರೆ. ಅದು ಅವ್ರವ್ರು ಅವತ್ತಿಂದ ಯಾವ ಥರ ಮಾಡ್ಕೊಂಬಂದಿರ್ತಾರೋ ಆ ಥರ ಮಾಡಬೇಕು. ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಪೂಜೆ ಮಾಡ್ಕೊಂಡು ಆಮೇಲೆ ಒಳಗಡೆ ಹೋಗ್ತೀವಿ. ಒಳಗಡೆ ದೇವಸ್ಥಾನದ ಒಳಗಡೆ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ, ಈಚೆ ಅಷ್ಟೇ ಮಾಡಬೇಕು. ಇಲ್ಲಿ ಫುಲ್ಲು ಜನ ಅಂದರೆ ಜನ ರಶ್ ಆಗಿಬಿಟ್ಟಿದ್ರು ಫುಲ್ ದೇವಸ್ಥಾನದಾಗೆ. ತನಿ ಎರಿಯೋಕ್ಕೆ ಅಂತಲೇ ಇಲ್ಲಿ ಹುತ್ತ ಇರೋದು. ಇಲ್ಲಿ ನಾಗರದೋಷ ದೋಷಗಳೆಲ್ಲ ಪರಿಹಾರ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಘಾಟಿ ಅಂದರೆ ಎಲ್ಲೆಲ್ಲಿಂದನೂ ದೂರದಿಂದ ಎಲ್ಲ ಬರ್ತಾರೆ ಈ ದೇವಸ್ಥಾನಕ್ಕೆ ನೋಡೋಕ್ಕೋಸ್ಕರ. ಇದು ಈಗ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಜನ ನೋಡ್ರಿ ಫುಲ್ ರಶ್, ಎಲ್ಲಿಂದ ಎಲ್ಲಿವರೆಗೂ ನಿಂತಿದ್ದಾರೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ದೇವಸ್ಥಾನದ ಲೈನ್ ಬಿಟ್ಬಿಟ್ಟು ಮುಂದೆವರೆಗೂ ನಿಂತಿದ್ದಾರೆ. ಫುಲ್ ಜನ ಅಂದರೆ ಜನ. ಭಾನುವಾರದತ್ತು ಯಾವಾಗಲೂ ಅಷ್ಟೇ ಇಲ್ಲಿ ಜನ ಇರ್ತಾರೆ. ಈ ಭಾನುವಾರ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಎಲ್ರಿಗೂ ರಜೆ ಇರುತ್ತಲ್ಲ, ಅದಕ್ಕೆ ಬಂದಿರ್ತಾರೆ. ಇದು ಒಳಗಡೆ ದೇವಸ್ಥಾನ ಇಳಿಬೇಕಾದ್ರೆ ಈ ಥರ ಇರುತ್ತೆ. ವಿಡಿಯೋ ಮಾಡೋ ಆಗಿಲ್ಲ, ಅಲ್ಲೆಲ್ಲ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ಮೊಬೈಲ್ ಕಿತ್ಕೊತಾರೆ. ಅದಕ್ಕೆ ವಿಡಿಯೋ ಮಾಡಿಲ್ಲ. ಈ ದೇವಸ್ಥಾನದ ಆಚೆ ಬಂದಮೇಲೆ ದೇವಸ್ಥಾನದ ಹಿಂದೆ ಇರೋವಂಥ ದೇವಸ್ಥಾನ ಇದು. ಇಲ್ಲೂ ಹಾಲೆಲ್ಲ ಉಯ್ದು ಪೂಜೆ ಮಾಡ್ತಾರೆ. ಏನಾನ ಹರಕೆ ಹೊತ್ಕೊಂಡಿದ್ರೆ ವಿಗ್ರಹನೆಲ್ಲ ಇಲ್ಲಿ ತಂದು ಕೆತ್ತನೆ ಮಾಡಿಸಿ ಇಲ್ಲಿಡ್ತಾರೆ. ಇಲ್ಲಿ ಕೋತಿಗಳ್ದೆ ಒಂದು ಭಯ ಜಾಸ್ತಿ. ಕೋತಿ ಇರ್ತದೆ. ಬ್ಯಾಗ್ನ, ಮೊಬೈಲ್ನ ಏನೂ ಬಿಡಲ್ಲ. ಪೂಜೆ ಸಾಮಾನ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಎಲ್ಲರೂ ಬ್ಯಾಗ್ನೆಲ್ಲ ಮುಚ್ಕೊಂಡು ಮೊಬೈಲ್ಗಳ್ನೆಲ್ಲ ಮುಚ್ಕೊಂಡು ಓಡಾಡಬೇಕಿಲ್ಲಿ. ಇಲ್ಲೂ ಸಹ ಪೂಜೆ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂತ ಹೊರಟು, ಇಲ್ಲೇ ಘಾಟಿಯಲ್ಲೇನೇ ಒಂದು ಫಂಕ್ಷನ್ ಇತ್ತು, ಶ್ರೀಮಂತ. ಅಲ್ಲಿಗೆ ಹೋಗಿದ್ದು. ಅಲ್ಲಿ ಶ್ರೀಮಂತ ಮುಗಿಸ್ಕೊಂಡು ಇಲ್ಲೇ ಚೌಟ್ರಿಲೇ ಘಾಟಿಯಲ್ಲೇನೇ ಮಾಡಿದ್ರು, ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊರಟು. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.